Audio Jungle. Audio Jungle. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್. ಇವತ್ತು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ನಮಗೆ ತುಂಬಾ ಸ್ಪೆಷಲ್. ಯಾಕಂದರೆ ಇವತ್ತು ನನ್ನ ಮಗಳ ಬರ್ಡೇ, ಸೆಕೆಂಡ್ ಇಯರ್ ಬರ್ಡೇ. ಬರ್ಡೇನ ನಾವು ಸಿಂಪಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನನ್ನ ಮಗಳು ಮತ್ತು ಮಗನ ಫೇಸ್ನ ರಿವೀಲ್ ಮಾಡ್ತಾಯಿದ್ದೀನಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನೋಡಿ ತುಂಬ ಎಕ್ಸೈಟ್ಮೆಂಟಲ್ಲಿರ್ತಾರೆ ಮಕ್ಕಳು ಬರ್ಡೇ ಅಂಥೇಳಿ. ನೆಕ್ಸ್ಟ್ ನಿಲ್ಲೋದೇ ಇಲ್ಲ. ಫಸ್ಟ್ ಇಯರ್ ಬರ್ಡೇ ಮಾಡಿ ನಮಗೆ ಸುಸ್ತಾಗಿತ್ತು. ಅವಳು ತುಂಬಾ ಹಠ ಮಾಡ್ತಾಯಿದ್ಲು. ಈ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಇದು ನೆಕ್ಸ್ಟ್ ಡೇ ನಮ್ಮ ಕಸಿನ್ ಬ್ರದರಿದ್ದು ಮೆಹಂದಿ ಪ್ರೋಗ್ರಾಮ್ ಇತ್ತು. ಇದು ನಮ್ಮ ಮನೆ ಹತ್ರನೇ ಇರುವಂಥದ್ದು. ನಾವೆಲ್ಲ ಕಸಿನ್ಸ್ ಎಲ್ಲ ಒಟ್ಟಾಗಿ ಹೋಗಿದ್ವಿ. ಇವಾಗಷ್ಟೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಈ ಥರ ಊರಿಗೆ ಬಂದರೆ ಫಂಕ್ಷನ್ ಎಲ್ಲ ಸಿಕ್ಕಿದರೆ ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಸಾಂಗ್ ಎಲ್ಲ ಕೇಳುವಾಗ. ಇವಾಗ ನಾವು ಊಟಕ್ಕೆ ಬಂದ್ವಿ. ನಾನ್ ವೆಜ್ ಇತ್ತು. ಇವಾಗ ಸ್ಟೇಜ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆಲ್ಲ ಗೇಮ್ ಸ್ಟಾರ್ಟ್ ಆಗ್ತಾಯಿದೆ ಇವಾಗ. ಇವಾಗ ಗೇಮ್ ಸ್ಟಾರ್ಟ್ ಮಾಡಿದ್ರು ಕಪಲ್ಸಿಗೆ. ತುಂಬಾ ಫನ್ನಿಯಾಗಿತ್ತಿದ್ದು. ಗೇಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಯುನೀಕಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜ್ಯೂಸ್ ಬಾಟಲ್ ಕೊಡ್ತಾರೆ, ಅದರಲ್ಲಿ ಸ್ಟ್ರಾಸಲ್ಲಿ ಹೋಲ್ ಮಾಡಿರ್ತಾರೆ. ಆ ಜ್ಯೂಸ್ ಬಾಟಲ್ ಯಾರು ಫಸ್ಟ್ ಖಾಲಿ ಮಾಡ್ತಾರೆ ಅವ್ರು ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಅದು ಹೊರ ಈರು ಬರ್ರಿ, ಹೊರ ಯಾರು ಬರ್ರಿ ಗತ್ತು ಅಗಲ್ ಬರೋದಿಲ್ಲ ಏನಲ್ವಾ? ಅಲ್ಲ ಡೈಲಾಗ್ ಅಗಲ್ ಕೊಸದ 5 ದಿವಸ ಬರುತ್ತೆ ಅವರಿಗೆ. ಬೇಗ ಬೇಗ ತುಳಿ ಅಗಲ ಕಾರ್ಯ ಬರ್ತಾರೆ. ನೆಕ್ಸ್ಟ್ ಗೇಮ್ಸ್ ಇತ್ತು. ಅದರಲ್ಲಿ ನಾನು ಜಾಯ್ನ್ ಆದೆ. ಇದು ಪಾಸಿಂಗ್ ದ ಬಾಲ್. ತುಂಬಾ ಚೆನ್ನಾಗಿತ್ತು. ಈ ಗೇಮ್ಸ್ ಕೂಡ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಗೇಮ್ಸಲ್ಲಿ ಲಕ್ ಥ್ರೂ ವಿನ್ ಆಗುವಂಥದ್ದು. ಸೊ ಆ ದಿನ ನಂಗೆ ಲಕ್ ಇತ್ತು. ಫೈನಲಿ ನಾನು ವಿನ್ ಆದೆ. ಗಿಫ್ಟ್ ಕೂಡ ಸಿಕ್ತು. ಸ್ಟೇಜ್ ಪ್ರೋಗ್ರಾಮ್ ಇದು ಹೋಲ್ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ನನ್ನ ಮಗ. ಆ ಕ್ರೆಡಿಟ್ ಅವನಿಗೂ ಹೋಗಬೇಕು.
ಈ ರಿಂಚ್ ಬೆಲೆ ನನಗ ಬಾಲ್ ದಿವ್ಯಾದೆ ಎತ್ತಂಡ 1 2 3 4 5 ಮ್ಯೂಸಿಕ್ ಎಂಡ್ ಅವನ ಬಾಲ್ ಮೇರ್ನ ಕೈಟ್ ಉಂಡು ಪಂಡದು ಎನ್ನಗ 10 ಲೆಟರ್ 8 9 10 ಈರೆ ಔಟ್ ಅಪ್ಪರ್ ಇರ್ನ ಕೈಟ್ ಬಾಲ್ ಎತ್ತನಲ್ಲ ಈರೆ ಔಟ್ ಅಪ್ ಇನ್ ಮೇರ್ನ ಕೈಟ್ ಬಾಲ್ ಎತ್ತನಲ್ಲ ಒಂದಿತ್ತು ಫಸ್ಟ್ ಪ್ರೈಸ್ ದಿವ್ಯಾ ಅಂಡ್ ಸೆಕೆಂಡ್ ಪ್ರೈಸ್ 2 ಜನಕ್ಲ ಸೋರಿ ಇರುಳ್ಳಿ ಕೈ ತಳ್ಳಿ ಏರ್ಲೊಂಜಿ ಇಲ್ಲದ ಹಿರಿಯರು ಪ್ಲೀಸ್ ಬರಡು ವೇದಿಕೆ ಸಾಗರ್ ಏರ್ಲವ್ ರಮೇಶ್ ಅಣ್ಣ ಬಲ್ಲೆ ಕೊಡ್ಲೆ ನಮ್ಮೂರಿನ ಮೆಹಂದಿ ಫಂಕ್ಷನ್ ಅಂದ್ರೇ ಡಿ ಜೆ ಸಾಂಗ್ಸ್ ಎಲ್ಲರೂ ಬಿಂದಾಸಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ನನಗೆ ಇದರಲ್ಲಿ ಯೂಟ್ಯೂಬಲ್ಲಿ ಸಾಂಗ್ಸ್ ಹಾಕೋದಕ್ಕೆ ಸ್ವಲ್ಪ ಭಯ ಆಗೋದು, ಕಾಪಿರೈಟ್ ಇಶ್ಯೂಸ್ ಏನಾದರೂ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಮೂವಿ ಸಾಂಗ್ಸ್ನ ಅವಾಯ್ಡ್ ಮಾಡಿದ್ದೀನಿ. ನಾವಂತೂ ಮೆಹಂದಿ ಫಂಕ್ಷನ್ನ ತುಂಬ ಎಂಜಾಯ್ ಮಾಡಿದ್ವಿ, ಕಸಿನ್ ಜೊತೆ ಎಲ್ಲ ಬಿಂದಾಸಾಗಿ ಡ್ಯಾನ್ಸ್ ಮಾಡಿದ್ವಿ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಮ್ಯಾರೇಜ್ ಫಂಕ್ಷನ್ ಇದ್ದಿರುತ್ತೆ. ಇದರಲ್ಲಿ ನಮ್ಮ ತುಳುನಾಡ ಮ್ಯಾರೇಜ್ ರಿಚುವಲ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.